ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದೆ ಯಾರಿದ್ದಾರೆ? ದಾಳಿಯ ಜವಾಬ್ದಾರಿ ಹೊತ್ತ ರೆಸಿಸ್ಟೆನ್ಸ್ ಫ್ರಂಟ್ಗೂ ಪಾಕಿಸ್ತಾನಕ್ಕೂ ಏನಿದೆ ನಂಟು? ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ದಾಳಿ ಮಾಡಿದ ಭಯೋತ್ಪಾದಕರು TRF ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಗುಂಪಿಗೆ ಸೇರಿದವರು. ಈ ಗುಂಪು ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ದಾಳಿಯಲ್ಲಿ 7 ಭಯೋತ್ಪಾದಕರು ಭಾಗಿಯಾಗಿದ್ದರು. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು 3 ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಆಧರಿಸಿವೆ ಮತ್ತು 3 ಹೆಸರುಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಆಸಿಫ್ ಫೌಜಿ, ಸುಲೇಮನ್ ಶಾ ಮತ್ತು ಅಬು ತಲ್ಹಾ. ಆಸಿಫ್ ಫೌಜಿ ಈ ಗುಂಪಿನ ನಾಯಕ ಎಂದು ನಂಬಲಾಗಿದೆ. ಅವನಿಗೆ ಪಾಕಿಸ್ತಾನ ಸೇನೆಯಿಂದ ತರಬೇತಿ ನೀಡಲಾಗಿದೆ ಎಂದು ವರದಿಯಾಗಿದೆ. ಆದ್ದರಿಂದ ಪಂಜಾಬಿ ಮತ್ತು ಉರ್ದು ಭಾಷೆಯಲ್ಲಿ ಸೈನಿಕ ಎಂದರ್ಥ ಬರುವ ಫೌಜಿ ಎಂಬ ಹೆಸರು. ಒಟ್ಟಿನಲ್ಲಿ ಈ ದಾಳಿಯ ನಾಯಕ ಪಾಕಿಸ್ತಾನದಲ್ಲಿ ತರಬೇತಿ ಪಡೆದಿದ್ದಂತೂ ಹೌದು. ಇದಕ್ಕೆ ಇನ್ನೂ ಒಂದು ಪ್ರೂಫ್ ಇದೆ. ದಾಳಿಕೋರರಲ್ಲಿ 2 ಪಶ್ತೂ ಭಾಷೆಯನ್ನ ಮಾತನಾಡ್ತಾ ಇದ್ರು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಮಾತ್ರ ಮಾತನಾಡುವ ಭಾಷೆ. ಕಾಶ್ಮೀರದ ಜನರು ಪಶ್ತೂ ಮಾತನಾಡುವುದಿಲ್ಲ. ಅವರು ಕಾಶ್ಮೀರಿ ಅಥವಾ ಉರ್ದು ಮಾತನಾಡುತ್ತಾರೆ. ಆದ್ದರಿಂದ ದಾಳಿಕೋರರು ಗಡಿಯಾಚೆಯಿಂದ ಬಂದವರು. ಅವರ ದಾಳಿಯ ವಿಧಾನವೂ ಕೂಡ ಮಿಲಿಟರಿ ತರಬೇತಿಯ ವಾಸನೆಯನ್ನ ಹೊಂದಿದೆ. ಅವರು ಯುದ್ಧ ಸಮವಸ್ತ್ರಗಳನ್ನು ಧರಿಸಿದ್ದರು. ಅಂದರೆ ಕಾಡಿನಂತಹ ಪರಿಸರದಲ್ಲಿ ಬೆರೆಯಲು ಮಿಲಿಟರಿ ಸಿಬ್ಬಂದಿ ಧರಿಸುವ ಬಟ್ಟೆಗಳನ್ನು ಧರಿಸಿದ್ದರು. ಭಯೋತ್ಪಾದಕರು ತಮ್ಮ ಗುರುತನ್ನ ಮರೆಮಾಚಲು ಅಥವಾ ಪ್ರವಾಸಿಗರನ್ನ ಮೋಸಗೊಳಿಸಲು ಭದ್ರತಾ ಸಿಬ್ಬಂದಿಯಂತೆ ನಟಿಸಲು ಬಯಸಿದ್ದರು. ಅವರು AK-47 ಅಸಾಲ್ಟ್ ರೈಫಲ್ಗಳು, ಮ್ಯಾಗಜಿನ್ ಪೌಚ್ಗಳನ್ನು ಹೊಂದಿರುವ ಯುದ್ಧ ತಂತ್ರದ ಉಡುಗೆಗಳು ಮತ್ತು ಭಯಾನಕತೆಯನ್ನು ದಾಖಲಿಸಲು ಬಾಡಿ ಕ್ಯಾಮ್ಗಳಂತಹ ಮಿಲಿಟರಿ ದರ್ಜೆಯ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು. ಭಾರತೀಯ ಭದ್ರತಾ ಸಂಸ್ಥೆಗಳು ದಾಳಿಯ ಸ್ಥಳವನ್ನು ತನಿಖೆ ನಡೆಸುತ್ತಿವೆ. ದಾಳಿಯಲ್ಲಿ ಕೆಲವು ಜನರ ಮೇಲೆ ದೂರದಿಂದಲೇ ಗುಂಡು ಹಾರಿಸಲಾಗಿದೆ. ಭಾರತೀಯ ಏಜೆನ್ಸಿಗಳು ಸ್ನೈಪರ್ ತರಹದ ತಂತ್ರಗಳನ್ನು ಗುರುತಿಸಿವೆ ಮತ್ತು ಈ ರೀತಿಯ ತರಬೇತಿಯು ಹೆಚ್ಚು ಮುಂದುವರೆದದ್ದಾಗಿದೆ. ಮಿಲಿಟರಿಯವರು ಅಥವಾ ಮಿಲಿಟರಿಯಿಂದ ತರಬೇತಿ ಪಡೆದ ಭಯೋತ್ಪಾದಕ ಗುಂಪುಗಳು ಮಾತ್ರ ಸ್ನೈಪರ್ಗಳನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಅಂತಹ ಗುಂಪುಗಳು ಪಾಕಿಸ್ತಾನದಲ್ಲಿ ಹೇರಳವಾಗಿವೆ. ಏನಿದು TRF ದಿ ರೆಸಿಸ್ಟೆನ್ಸ್ ಫ್ರಂಟ್ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು. ಪಾಕಿಸ್ತಾನ ಸೇನೆಯಿಂದ ಹಣಕಾಸು ಮತ್ತು ತರಬೇತಿ ಪಡೆದ LET ಅಂದರೆ ಲಷ್ಕರ್ ಎ ತೈಬಾ ಸಹ ಸಂಘಟನೆ. ಮುಂಬೈನಲ್ಲಿ ನಡೆದ 26/11 ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಎಂಬ ಭಯೋತ್ಪಾದಕ ಈ ಲಷ್ಕರ್ ಎ ತೈಬಾದ ಸಹಸ್ಥಾಪಕ. LET ಜಾಗತಿಕವಾಗಿ ಗುರುತಿಸಲ್ಪಟ್ಟ ಭಯೋತ್ಪಾದಕ ಗುಂಪು. 2019ರಲ್ಲಿ ಅದರ ಶಾಖೆಯಾದ TRF ಹೊರಹೊಮ್ಮಿತು. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕೊನೆಗೊಳಿಸಿದ 370ನೇ ವಿಧಿಯ ರದ್ದತಿಯ ನಂತರ ಇದರ ಸ್ಥಾಪನೆಯಾಯಿತು. ಅಂದಿನಿಂದ TRF ಕಾಶ್ಮೀರದಲ್ಲಿ ಸಕ್ರಿಯವಾಗಿದೆ. ಭಾರತವು 2023ರಲ್ಲಿ ಈ ಗುಂಪನ್ನು ನಿಷೇಧಿಸಿತ್ತು. ಪಾಕಿಸ್ತಾನ ತನ್ನ ಭಯೋತ್ಪಾದಕ ಕಾರ್ಖಾನೆಗಳನ್ನು ಮರು ಬ್ರ್ಯಾಂಡ್ ಮಾಡಬೇಕಾಗಿತ್ತು. ಲಷ್ಕರ್ ಎ ತೈಬಾ ಜಾಗತಿಕ ವೀಕ್ಷಣಾ ಪಟ್ಟಿಯಲ್ಲಿದ್ದ ಕಾರಣ ಪಾಕಿಸ್ತಾನವು ಅದನ್ನು ಹೊಸ ಹೆಸರಿನೊಂದಿಗೆ ಮರು ಪ್ರಾರಂಭಿಸಿತು. ಅದುವೇ ದಿ ರೆಸಿಸ್ಟೆನ್ಸ್ ಫ್ರಂಟ್. ಇದನ್ನು ಸ್ಥಳೀಯರ ನೇತೃತ್ವದ ಚಳುವಳಿ ಎಂದು ಬ್ರ್ಯಾಂಡ್ ಮಾಡುವ ಕಳಪೆ ಪ್ರಯತ್ನಗಳು ನಡೆದವು. ಆದರೆ ಅದನ್ನು ನಂಬಲು ಇಲ್ಲಿ ಯಾರೂ ಮೂರ್ಖರಿಲ್ಲ. TRFನ ಶಸ್ತ್ರಾಸ್ತ್ರಗಳು, ಅದರ ಹಣಕಾಸು, ಅದರ ಕಮಾಂಡರ್ಗಳು ಎಲ್ಲವೂ ಪಾಕಿಸ್ತಾನದ್ದೇ ಆಗಿವೆ. ಉದಾಹರಣೆಗೆ TRF ನಾಯಕ, ಅವನ ಹೆಸರು ಸಾಜಿದ್ ಖಾಲಿದ್ ಅಥವಾ ಸಾಜಿದ್ ಕಸೂರಿ. ಪಹಲ್ಗಾಮ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಸಾಜಿದ್ ಖಾಲಿದ್ ಎಂದು ನಂಬಲಾಗಿದೆ. ಅವನು ಲಷ್ಕರ್ ಎ ತೈಬಾದ ಉನ್ನತ ಕಮಾಂಡರ್ ಆಗಿದ್ದ. ಹಫೀಜ್ ಸಯೀದ್ನ ಆಪ್ತ ಸಹಾಯಕನೂ ಆಗಿದ್ದ ಮತ್ತು ಅವನು LETಯ ಪೇಶಾವರ ಪ್ರಧಾನ ಕಚೇರಿಯನ್ನ ಮುನ್ನಡೆಸ್ತಾ ಇದ್ದ. ಮೂಲತಃ ಎಲ್ಲವೂ ಪಾಕಿಸ್ತಾನವನ್ನ ಸೂಚಿಸುತ್ತದೆ. TRFನ ಕಾರ್ಯವೈಖರಿ LETಯಂತೆಯೇ ಇದೆ. ಯುವಕರನ್ನ ನೇಮಿಸಿಕೊಳ್ಳಲು ಸಾಮಾಜಿಕ ಮಾಧ್ಯಮವನ್ನು ಬಳಸುವುದು, ಕಾಶ್ಮೀರದ ಬಗ್ಗೆ ಪ್ರಚಾರವನ್ನು ತೋರಿಸುವ ಮೂಲಕ ಅವರನ್ನ ಬ್ರೈನ್ ವಾಶ್ ಮಾಡುವುದು, ಅವರನ್ನು ತರಬೇತಿ ಶಿಬಿರಗಳಿಗೆ ಕಳುಹಿಸುವುದು ಮತ್ತು ಪಾಕಿಸ್ತಾನ ಸೇನೆಯನ್ನು ಬಳಸಿಕೊಂಡು ಭಾರತಕ್ಕೆ ನುಸುಳುವುದು, ಮುಗ್ಧ ಜನರನ್ನ ಕೊಲ್ಲುವುದು. ಇದು ಅವರ ಕಾರ್ಯವೈಖರಿ. TRFನ ರಕ್ತದ ಹಾದಿ ಬಹಳ ಉದ್ದವಾಗಿದೆ. 5 ವರ್ಷಗಳ ಅವಧಿಯಲ್ಲಿ ಅದು ಕಾಶ್ಮೀರದಲ್ಲಿ 20ಕ್ಕೂ ಹೆಚ್ಚು ಭಯೋತ್ಪಾದಕ ದಾಳಿಗಳನ್ನು ನಡೆಸಿದೆ. ಬಲಿಪಶುಗಳು ಸಾಮಾನ್ಯವಾಗಿ ಭದ್ರತಾ ಸಿಬ್ಬಂದಿಗಳಾಗಿದ್ದರು. ಆದರೆ ಈ ಬಾರಿ ಅದು ಪ್ರವಾಸಿಗರ ಬೆನ್ನಟ್ಟಿದೆ. ಅವರ ಹಿಂಸಾಚಾರದಲ್ಲಿ ಒಂದು ಪ್ಯಾಟರ್ನ್ ಕೂಡ ಇದೆ.
ಬಾಡಿ ಕ್ಯಾಮೆರಾಗಳಿಲ್ಲದೆ ಯಾವುದೇ ದಾಳಿಯನ್ನು ನಡೆಸುವುದಿಲ್ಲ. ಭಯವನ್ನ ಹರಡಲು ಅವರು ತಮ್ಮ ಕ್ರೂರತೆಯನ್ನ ಚಿತ್ರೀಕರಿಸುತ್ತಾರೆ. ಕಾಶ್ಮೀರದ ಬೆಳವಣಿಗೆಯನ್ನ ಅಸ್ಥಿರಗೊಳಿಸಲು ಹೈ ವಿಸಿಬಿಲಿಟಿ ಅಟ್ಯಾಕ್ ಇದು TRFನ ಪ್ಲೇಬುಕ್. ಈ ಗುಂಪಿಗೆ ನಿಸ್ಸಂಶಯವಾಗಿ ಪಾಕಿಸ್ತಾನವೇ ಮೂಲಾಧಾರವಾಗಿದೆ. ಗಡಿಯಾಚೆಗಿನ ಅದರ ನಿರ್ವಾಹಕರು ಪ್ರತಿಯೊಂದು ನಡೆಯನ್ನು ಅನುಮೋದಿಸುತ್ತಾರೆ. ಭಾರತದ ವಿರುದ್ಧ ಪಾಕಿಸ್ತಾನದ ಪ್ರಾಕ್ಸಿ ಯುದ್ಧಕ್ಕೆ TRF ಇತ್ತೀಚಿನ ಸೇರ್ಪಡೆ.